ನಮಸ್ಕಾರ, ಮನೆ ಅಡುಗೆಗೆ ಸ್ವಾಗತ. ಇವತ್ತು ವಾಂಗಿಬಾತ್ ಮಾಡ್ತೇನೆ ನಾನು. ಎಲ್ರಿಗೂ ಇಷ್ಟ ಆಗೋಂಥ ರೆಸಿಪಿ ವಾಂಗಿಬಾತ್. ನಮ್ಮ ಮನೆಯೊಳಗಂತೂ ತುಂಬ ಇಷ್ಟಪಡ್ತಾರೆ. ಇದನ್ನ ವಾರದಾಗ 2 ಸಲ ಮಾಡ್ತೀವಿ. ಇದಕ್ಕೆ ಏನೇನು ಬೇಕೆಲ್ಲ ತಯಾರಿ ಮಾಡ್ಕೊಂಡಿನಿ ಇಲ್ಲಿ. ಈಗ ಒಂದೊಂದಾಗಿ ನಿಮ್ಗೆ ಹೇಳ್ತಾ ಮಾಡ್ಕೋತಾ ಹೋಗ್ತೀನಿ. ಬದನೇಕಾಯಿ ಮೇನ್ ಬೇಕಾಗಿರೋದು ಬದನೇಕಾಯಿ. ನಿಮ್ಗೆ ಸ್ಟಾರ್ಟಿಂಗ್ ಬದನೇಕಾಯಿ ತೋರಿಸೀನಿ. ಅವು ರೆಡ್ ಇರಲಿ, ಗ್ರೀನ್ ಇರಲಿ, ಬ್ಲ್ಯಾಕ್ ಇರಲಿ, ಒಟ್ಟು ತೆಳ್ಳಗೆ ಉದ್ದಕ್ಕಿರಬೇಕು. ಆ ಥರ ಬದ್ನಿಕಾಯಿ ತಗೋರಿ. ಒಂದು ಕುಕ್ಕರ್ ಇಟ್ಟು ಇಲ್ಲೇ 2 ಟೇಬಲ್ ಸ್ಪೂನು ತುಪ್ಪ ಹಾಕ್ತೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಅರ್ಧ ತುಪ್ಪ, ಅರ್ಧ ಎಣ್ಣೆ ಹಾಕಬೇಕು. ಸೂಪರಾಗಿ ಬರ್ತೈತಿ ಇದು. ಕಾಯಿಲಿ 1/4 ಸ್ಪೂನ್ ಸಾಸಿವೆ ಹಾಕೋಣ, 1/4 ಸ್ಪೂನ್ ಜೀರಿಗೆ ಹಾಕೋಣ. ಬೆಳಗಿನ ಟಿಫನ್ಗೆ, ಮಧ್ಯಾಹ್ನ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ರಾತ್ರಿ ಡಿನ್ನರ್ಗೆ, ಯಾವುದಕ್ಕಾದರೂ ಸೈ ನೋಡ್ರಿ, ಮಸ್ತಾಗಿರ್ತದೆ ಇದು. ಈ ಬದ್ನಿಕಾಯಿ ಹೆಚ್ಚಿ ಉಪ್ಪು ಹಾಕಿ ನೀರೊಳಗೆ ಇಟ್ಕೊಂಡಿನಿ. ಕಪ್ಪಾಗೆಲ್ಲ ತೋರಿಸಿದೆ. ಒಂದು ಅಕ್ಕಿ ಮೊದಲೇ ಒಂದು 10 ನಿಮಿಷ 15 ನಿಮಿಷ ನೆನೆ ಇಡಬೇಕು ತೊಳೆದು. ಈಗ ಸಾಸಿವೆ ಹಾಕ್ತೀನಿ. ಸಾಸಿವೆ ಚಟಪಟ ಅನ್ನಲಿ ಜೀರಿಗೆ ಹಾಕ್ತೀನಿ. ಇಲ್ಲಿ ಮೇನ್ ಉದ್ದಿನಬೇಳೆ ಕಡ್ಲೆಬೇಳೆ ಹಾಕ್ರಿ, ಮಿಸ್ ಮಾಡಬೇಡ್ರಿ, ಭಾಳ ಟೇಸ್ಟ್ ಕೊಡ್ತೈತಿ. 1 ಟೇಬಲ್ ಸ್ಪೂನ್ ಕಡ್ಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ. ಇವು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಸಣ್ಣ ಉರಿ ಒಳಗೆ ಫ್ರೈ ಮಾಡ್ಕೊರಿ. ಒಂದು ಒಣ ಮೆಣಸಿನ್ಕಾಯಿ ಮುರಿದಾಗ ಆತನ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಇರಂಗಿಲ್ಲ. ಒಂದು 8-10 ಪೀಸ್ ಗೋಡಂಬಿ, 2 ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಸಿಗಳಿ ಹಾಕೀನಿ. ಇವನ್ನು ಬಾಡಿಸ್ಕೊಳೋಣ. ಶುಂಠಿ ಒಂದು ಅರ್ಧ ಇಂಚು ಶುಂಠಿ ತುರಿದು ಹಾಕೀನಿ. 1 ಟೊಮೆಟೊ ಹಾಕೋಣ ಹಣ್ಣಂದು. 1 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಹಾಕ್ತೀನಿ. ಇದೆಲ್ಲ ಹಸಿ ಸ್ಮೆಲ್ ಹೋಗಬೇಕು, ಚೆಂದ ಫ್ರೈ ಆಗಬೇಕು. ಒಂದು ಕಡ್ಡಿ ಕರಿಬೇವು ಕಟ್ ಮಾಡಿ ಹಾಕೋಣ. ಹೆಚ್ಚಿಟ್ಕೊಂಡಂಥ ಬದನೇಕಾಯಿ ಹಾಕೋಣ. ನೋಡಿರಿ, ಒಟ್ಟ ಕಪ್ಪಾಗಿಲ್ಲ. ನೀರೊಳಗೆ ಸ್ವಲ್ಪ ಉಪ್ಪು ಹಾಕಿ ಹೆಚ್ಚು ಹಾಕಬೇಕು. 1-2 ನಿಮಿಷ ಅದು ಸ್ಮೂತಾಗಲಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಸ್ಪೂನ್ಲೆ ಅರ್ಧ ಸ್ಪೂನ್ ಅರಿಶಿಣ, ಈಗ ನೋಡಿರಿ MTR ಅವ್ರದ್ದು ವಾಂಗಿಬಾತ್ ಮಸಾಲ 2 ಟೇಬಲ್ ಸ್ಪೂನ್. ನೆಕ್ಸ್ಟು ಖಾರ ನಿಮಗೆ ರುಚಿಗೆ ತಕ್ಕಷ್ಟು. ನಾನು ಮೀಡಿಯಮ್ ಆಗಿ ಮಾಡ್ತೀನಿ ಇಲ್ಲಿ. ಇದು ಖಾರ ಇಲ್ಲ ಭಾಳ, ಮೀಡಿಯಮ್ ಖಾರ ಐತಿ. ಮೀಡಿಯಮ್ ಖಾರ ಆಗಿ ಮಾಡ್ತೀನಿ. ಹುಣಸೆ ರಸ, 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ರಸ ಹಾಕಬೇಕು.
ಸ್ವಚ್ಛ ತೊಳೆದು 10 ನಿಮಿಷ ನೀಟಿದ್ದೆ ಅದರ ರಸ ಹಾಕೋಣ. ಹುಣಸೆ ರಸ ಹಾಕಿಂದ ತಟಕ್ಕೆ ಬೆಲ್ಲ ಹಾಕೋಣ. ಈಗ ನೆನೆಸಿಟ್ಟಂಥ ಅಕ್ಕಿ ಹಾಕೋಣ. ಡೈಲಿ ಊಟಕ್ಕೆ ಯೂಸ್ ಮಾಡೋಂಥ ಅಕ್ಕಿನೇ ಹಾಕ್ರಿ. ಇದನ್ನು ಚೆಂದಾಗಿ ಒಗ್ಗರಣೆ ಜೋಡಿ ಕಲಸೋಣ. ಚಲೋ ಮಿಕ್ಸ್ ಆಗಿಂದ ನೀರು ಹಾಕೋಣ. ಒಂದು ಅಕ್ಕಿಗೆ 2 ನೀರಂತೆ ಹಾಕಬೇಕು. ಈಗ ಚಿಕ್ಕ ಬಟ್ಲಲ್ಲಿ 4 ಅಕ್ಕಿ ತೊಗೊಂಡಿನಿ, 8 ನೀರು ಹಾಕ್ತೀನಿ. ನಮ್ಮ ಮನೆಯೊಳಗೆ ಅನ್ನ ಸ್ವಲ್ಪ ಸ್ಮೂತ್ ಆಗಬೇಕು, ಅಗಳು ಬೆಂದಿರಬೇಕು, ಸ್ಮೂತ್ ಆಗಬೇಕು. ಉದುರು ಉಣ್ಣಂಗಿಲ್ಲ. ನಿಮಗೆ ಉದುರು ಬೇಕಂದ್ರೆ 1 ಬಟ್ಲ ಕಡಿಮೆ ಹಾಕೋರಿ. ಸೂಪರ್ ಟೇಸ್ಟಿಯಾದಂಥ ವಾಂಗಿಭಾತ್ ರೆಡಿ ಆಗ್ತತಿ. ಇದನ್ನೆಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 2 ಸೀಟಿ ಹೊಡೆಸ್ಬಿಟ್ರೆ ಮುಗೀತು ನೋಡ್ರಿ, ರೆಡಿ ಆಯಿತು ವಾಂಗಿಭಾತು. ನೋಡಿರಿ ಇವಾಗ ರೆಡಿ ಆಗೈತಿ, ತೋರಿಸ್ತಾನೆ ನಿಮಗೆ. ಕಲರು, ಘಮ, ಅದ್ಭುತವಾದಂಥ ಒಂದು ರೆಸಿಪಿ ರೆಡಿ ಆಯ್ತು ನೋಡಿರಿ. ಭಾಳ ಚೆನ್ನಾಗಿರ್ತೈತಿ. ನೋಡ್ರಿ ಬ್ಯಾಗ್ ನೀರು ಬರ್ತಾವೆ, ಅಷ್ಟು ಚೆಂದಾಗೈತಿ, ಅಷ್ಟು ಟೇಸ್ಟೂ ಆಗೈತಿ. ನಿಮಗೆ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ. ನೀವು ಟ್ರೈ ಮಾಡಿರಿ, ಹೆಂಗೆ ಬಂತು ಅಂತ ಕಮೆಂಟ್ ಹಾಕ್ರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ಮತ್ತೊಂದು ರೆಸಿಪಿಯಿಂದ